ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸತ್ಯಪೂರ್ಣಾಂಬುಧೇರ್ಜಾತಃ ವಿದ್ವಜ್ಜನ ವಿಜೃಂಭಿತಃ ದನಿಧ್ವಂಸೀತು ನಸ್ತಾಪಂ ಶ್ರೀ ಸತ್ಯವಿಜಯೋಡುಪಃ. ಮಹಾನುಭಾವರಾದ ಪ್ರಾತಸ್ಮರಣೀಯರಾದ ಅಪರೋಕ್ಷ ಜ್ಞಾನಿಗಳಾದ ಶ್ರೀಮತ್ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರ ಆರಾಧನಾ, ಅವರನ್ನು ಕುರಿತು ಕೆಲವ ಅವರ ಚರಿತ್ರೆಯನ್ನು ತಿಳಿಯುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು ಇವರು ದಕ್ಷಿಣ ದೇಶದಲ್ಲಿ ಇರುವಂತಹ ಚೋಳ ದೇಶದ ಮನ್ನಾರ್ಗುಡಿ ಎನ್ನುವಂತಹ ಊರಿನವರು. ಪ್ರಸಿದ್ಧರಾದಂತಹ ಉತ್ತರಾದಿ ಮಠದಲ್ಲಿ ಆಗಿ ಹೋದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮ ತಮ್ಮಂದಿರ ಮನೆತನಕ್ಕೆ ಸೇರಿದವರು ಸತ್ಯವಿಜಯ ತೀರ್ಥರು. ಇವರ ಪೂರ್ವಾಶ್ರಮದ ಹೆಸರು ಪಾಂಡುರಂಗಿ ಬಾಬಾಚಾರ್ ಅಂತ. ಇವರ ನಿಜವಾದ ಹೆಸರು ಏನು ಅಂತ ನಮಗೆ ಗ್ರಂಥದಲ್ಲಿ ಎಲ್ಲೂ ಸಿಗೋದಿಲ್ಲ. ಇವರನ್ನ ವರ್ಣನೆ ಮಾಡಬೇಕಾದರೆ ಪಾಂಡುರಂಗಿ ಬಾಬಾಚಾರ್ ಎಂಬುದಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಪಾಂಡುರಂಗಿ ಬಾಬಾಚಾರ್ಯರು ತಾವು ಮನ್ನಾರ್ಪುರಿಯಲ್ಲಿ ವಿಶೇಷವಾಗಿ ತಾವು ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಉತ್ತಮ ವಿದ್ವಾಂಸರು, ಶ್ರೀಮದಾಚಾರ್ಯರ ಸಿದ್ಧಾಂತದ ಉಪದೇಶವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಉತ್ತಮ ಪುರೋಹಿತರು ಹೌದು. ಮನ್ನಾರ್ಗುಡಿಯಲ್ಲಿ ಇರುವಂತಹ ರಾಜಗೋಪಾಲನ ಸೇವೆಯನ್ನು ಮಾಡಿದರೆ ಪುತ್ರ ಸಂತಾನ ಆಗ್ತದೆ ಅಂತ ಅನ್ನೋದರಲ್ಲಿ ಯಾವುದೇ ತರಹದ ಸಂಶಯವಿಲ್ಲ. ಅಂತಹ ಮನ್ನಾರ್ಗುಡಿ ಕ್ಷೇತ್ರದಲ್ಲಿ ತಾವು ವಾಸ ಮಾಡಿ ಯಾರಿಗೆ ಮಕ್ಕಳು ಆಗಿರೋದಿಲ್ಲ ಅವರಿಗೆ ವಿಶೇಷವಾಗಿ ಪುತ್ರಕಾಮೇಷ್ಟಿ ಯಾಗವನ್ನ ಪಾಂಡುರಂಗಿ ಬಾಬಾಚಾರ್ಯರು ತಾವು ಮಾಡಿಸ್ತಾ ಇರ್ತಾರೆ. ಒಂದು ದಿನ ಸತ್ಯಪೂರ್ಣ ತೀರ್ಥರಿಂದ ನಿಮಗೆ ಆಮಂತ್ರಣ ಬಂದಿದೆ ಅಂತ ತಿಳಿಸ್ತಾರೆ. ತಿಳಿಸಿದ ಕೂಡಲೇ ಹಾಗೆ ಎಲ್ಲ ಕೆಲಸವನ್ನ ಬಿಟ್ಟು ತಾವು ಸತ್ಯಪೂರ್ಣರ ದರ್ಶನಕ್ಕಾಗಿ ತಾವು ಬರ್ತಾರೆ. ಸತ್ಯಪೂರ್ಣರು ಇವರಿಗೆ ಕರೆದು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಇವರಿಗೆ ಸತ್ಯ ವಿಜಯ ತೀರ್ಥರು ಎಂಬುದಾಗಿ ತಾವು ನಾಮಕರಣವನ್ನ ಮಾಡ್ತಾರೆ. ಅದಕ್ಕಿಂತ ಮೊದಲಿಗೆ ಸತ್ಯಪೂರ್ಣ ತೀರ್ಥರು ತಾವು ಸತ್ಯ ಗಾರ್ಲಪಾಡ ನರಸಿಂಹಾಚಾರ್ಯನವರಿಗೆ ಸತ್ಯ ವರ್ಯ ತೀರ್ಥರು ಎಂಬುದಾಗಿ ತಾವು ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿರ್ತಾರೆ. ಆದರೆ ಏನೋ ಕೆಲವೊಂದು ವೈಮನಸ್ಯದಿಂದಾಗಿ ಸತ್ಯ ವಿಜಯರಿಗೆ ತಾವು ಮತ್ತೆ ಆಶ್ರಮವನ್ನು ಕೊಡ್ತಾರೆ. ಸತ್ಯಪ್ರಿಯರ ಬಗ್ಗೆ ಅರ್ಥಾತ್ ಸತ್ಯವರ್ಯರ ಬಗ್ಗೆ ಏನೇನೋ ಅಪಪ್ರಚಾರವನ್ನು ಮಾಡಿ ಅವರ ಸೌಜನ್ಯ ಗುಣಗಳು, ಅವರ ಪಾಂಡಿತ್ಯವನ್ನು ಕೊಟ್ಟು ಅಸೂಯೆ ಪಟ್ಟಂತಹ ಅನೇಕರು ಸತ್ಯವರ್ಯರ ಮೇಲೆ ಅಪವಾದವನ್ನು ಹಾಕಿ ಅವರಿಗೆ ಉತ್ತರಾಧಿಕಾರಿಗಳಾಗದಿದ್ದಂತೆ ತಾವು ಮಾಡ್ತಾರೆ. ಈ ರೀತಿಯಾಗಿ ಒಂದು ದುಷ್ಟವಾದಂತಹ ಒಂದು ಆಲೋಚನೆಯನ್ನು ಮಾಡ್ತಾರೆ. ಆದರೆ ದೇವರ ಸಂಕಲ್ಪ, ಸತ್ಯ ಪ್ರಿಯತೀರ್ಥರೇ ಉತ್ತಮರಾಗಿ ತಾವು ಉತ್ತರಾಧಿಕಾರಿಗಳಾಗಬೇಕು ಎಂಬುದಾಗಿ ಭಗವಂತನ ಸಂಕಲ್ಪ. ತಾವು ಸತ್ಯ ವಿಜಯರಿಗೆ ವಿಶೇಷವಾಗಿ ಎಲ್ಲ ಸಂಸ್ಥಾನವನ್ನು ಒಪ್ಪಿಸಿ ತಾವು ಗಂಗಾ ಯಾತ್ರೆಗೆ ಹೋಗ್ತಾರೆ. ಹೋಗಿ ಮತ್ತೆ ಬರ್ತಾರೆ. ಬಂದ ಮೇಲೆ ಅವಾಗ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ಈ ಮಧ್ಯದಲ್ಲಿ ಸತ್ಯ ವಿಜಯ ತೀರ್ಥ ಸಂಸ್ಥಾನವನ್ನು ಒಪ್ಪಿಸಿದಾಗ ಸತ್ಯವರ್ಯ ತೀರ್ಥರು ಬರ್ತಾರೆ. ಅವಾಗ ಲಕ್ಕುಂಡಿ ಆನಂದ ತೀರ್ಥಾಚಾರ ಅನ್ನುವರು ಮಠದಲ್ಲಿ ದೊಡ್ಡದಾದಂತಹ ವಿದ್ವಾಂಸರು. ಅವರಿಗೆ ಗೊತ್ತಾಗೋದಿಲ್ಲ ಸತ್ಯ ವಿಜಯ ತೀರ್ಥರು ತಾವು ವಯಸ್ಸಿನಲ್ಲಿ ದೊಡ್ಡವರು, ಇವರು ಸತ್ಯಪೂರ್ಣರು ಆಶ್ರಮದಲ್ಲಿ ದೊಡ್ಡವರು. ಹಾಗಾಗಿ ಇದಕ್ಕೆ ಸರಿಯಾದ ಉಪಾಯ ಏನು ಅಂತಂದರೆ ಸತ್ಯ ವಿಜಯರು ತಾವು ಸತ್ಯಪೂರ್ಣರ ಉತ್ತರಾಧಿಕಾರಿಗಳಾಗಲಿ, ನಿಮಗೆ ಹೇಗಿದ್ದರೂ ವಯಸ್ಸಿದೆ, ನೀವು ಅವರ ನಂತರ ನೀವು ಪೀಠಕ್ಕೆ ಬರಬಹುದು ಅಂತ ಹೇಳಿ ಸತ್ಯ ವಿಜಯರಿಂದ ಇವರಿಗೆ ಸತ್ಯಪ್ರಿಯರು ಎಂಬುದಾಗಿ ನಾಮಕರಣವನ್ನು ಮಾಡಿಸ್ತಾರೆ. ಎಲ್ಲ ಯಾತ್ರೆಯನ್ನು ಮುಗಿಸಿಕೊಂಡು ಬರ್ತಾರೆ. ಬಂದ ಮೇಲೆ ಸತ್ಯಪೂರ್ಣ ತೀರ್ಥರು ತಾವು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ. ಮತ್ತೆ ಸತ್ಯ ವಿಜಯ ತೀರ್ಥರು ವಿಶೇಷವಾಗಿ ಸಂಚಾರವನ್ನು ಮಾಡಿ ಎಲ್ಲ ಕಡೆಗೂ ಹೋಗಿ ದೇವರ ದರ್ಶನವನ್ನು ಮಾಡಿಸಿ ಅವರಿಗೆ ತೀರ್ಥ ಮುತ್ತರಾದಿಗಳನ್ನು ಕೊಟ್ಟು ಸಂಚಾರವನ್ನು ಮಾಡಿ ಅನುಗ್ರಹವನ್ನ ಮಾಡ್ತಾ ಇರ್ತಾರೆ. ಏತನ್ಮಧ್ಯದಲ್ಲಿ ಮತ್ತೆ ಸತ್ಯ ವಿಜಯ ತೀರ್ಥರ ನಂತರದಲ್ಲಿಯೂ ಸತ್ಯಪ್ರಿಯರು ತಾವು ಉತ್ತರಾಧಿಕಾರಿಗಳಾಗಬಾರದು ಅಂತ ಬಹಳ ಪ್ರಯತ್ನವನ್ನು ಪಡ್ತಾರೆ. ಪ್ರಯತ್ನವನ್ನು ಪಟ್ಟು
ಸತ್ಯಪ್ರಿಯರ ಹತ್ರ ಹೋಗ್ತಾರೆ. ನೀವೇನಾದರೂ ಸತ್ಯ ವಿಜಯತೀರ್ಥರ ಹತ್ರ ಹೋದರೆ ನಿಮ್ಮ ಎಲ್ಲ ಸಂಸ್ಥಾನವನ್ನ ಇಸ್ಕೊಂಡ್ಬಿಡ್ತಾರೆ. ಆದ್ದರಿಂದ ನಿಮಗೂ ಅವರಿಗೂ ಪರಸ್ಪರವಾಗಿ ಏನೋ ವಿರೋಧವನ್ನು ಉಂಟು ಮಾಡಿದ್ದಾರೆ ಅಂತ ಹೇಳಿದಾಗ ಸತ್ಯ ವಿಜಯತೀರ್ಥರ ಹತ್ರ ತಾವು ಸತ್ಯಪ್ರಿಯ ತೀರ್ಥರು ಬರೋದಿಲ್ಲ. ಅವಾಗ ಈ ಕಡೆ ಸತ್ಯ ವಿಜಯತೀರ್ಥರು ತಾವು ಕ್ರಮವಾಗಿ ಸಂಚಾರವನ್ನು ಮಾಡ್ತಾ ಷಡರಣ್ಯ ಅಂದರೆ ಆರ್ಕಾಡಲ್ಲಿ ಬರ್ತಾರೆ. ಆರ್ಕಾಡಿಗೆ ಬಂದು ಅಲ್ಲಿಂದ ಆರಣಿಗೆ ಬರ್ತಾರೆ. ಆರಣಿಗೆ ಬಂದಾಗ ಆ ಆರಣಿಯ ಮಹಾರಾಜ ತಾನು ಬಹಳ ವಿಶೇಷವಾಗಿ ಸತ್ಯ ವಿಜಯರ ಆರಾಧನೆಯನ್ನ ಮಾಡ್ತಾನೆ. ಅಷ್ಟು ವಿಶೇಷವಾದ ಉಪಚಾರವನ್ನ ಆ ರಾಜ ಮಾಡ್ತಾನೆ. ಅವಾಗ ಆ ಆರಣಿಯ ರಾಜನ ಕೈ ಕೆಳಗೆ ಇರುವಂತಹ ದಿವಾನ ಕೃಷ್ಣಾಜಿ ಪಂತ್ ಅಂತ ಹೆಸರು. ಆ ಕೃಷ್ಣಾಜಿ ಪಂತ ತಾನು ವಿಶೇಷವಾಗಿ ಅನೇಕ ಮಂಗಳ ದ್ರವ್ಯಗಳನ್ನ ಸತ್ಯ ವಿಜಯತೀರ್ಥರಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಊರ್ಣ ವಸ್ತ್ರ, ರೇಷ್ಮೆಯ ವಸ್ತ್ರ, ಬಂಗಾರದ ಮಂಟಪ, ವಜ್ರ ಖಚಿತವಾದಂತಹ ಒಂದು ಸಂಪುಟ, ಇದೆಲ್ಲವನ್ನು ಕೂಡ ವಿಶೇಷವಾಗಿ ಸಮರ್ಪಣೆಯನ್ನು ಮಾಡ್ತಾನೆ. ಸತ್ಯ ವಿಜಯತೀರ್ಥರು ಅನೇಕ ಕಡೆಗೆ ತಾವು ಸಂಚಾರವನ್ನ ಮಾಡ್ತಾ ಇರ್ತಾರೆ. ಮಾಡುವ ಸಂದರ್ಭದಲ್ಲಿ ಒಬ್ಬ ರಾಜ ನನಗೆ ಬಂದು ಬಹಳ ಕಷ್ಟವಾಗಿದೆ, ನೀವು ಅಭಯವನ್ನ ನೀಡಬೇಕು ಅಂತ ಹೇಳಿದಾಗ, ನೀನೇ ಯುದ್ಧದಲ್ಲಿ ಗೆಲ್ಲಿತೆ, ನಿನಗೆ ಯಾವ ತೊಂದರೆ ಆಗೋದಿಲ್ಲ ಅಂತ ಸತ್ಯ ವಿಜಯರು ಅನುಗ್ರಹ ಮಾಡ್ತಾರೆ. ಮಾಡಿದ ನಂತರದಲ್ಲಿ ತಾನು ಗೆಲ್ಲಿತಾನೆ. ಅನೇಕ ವಸ್ತುಗಳನ್ನ ತಾವು ಸತ್ಯ ವಿಜಯರಿಗೆ, ರಾಮದೇವರಿಗೆ ಸಮರ್ಪಣೆಯನ್ನು ಮಾಡ್ತಾನೆ. ಸತ್ಯ ವಿಜಯ ತೀರ್ಥರು ಆಮೇಲೆ ಕಮಂಡಲು ನಾಗನದಿ ತೀರದಲ್ಲಿ ಸತ್ಯ ವಿಜಯ ನಗರ ಅಂತ ಇವತ್ತೇನಿದೆ ಅಲ್ಲಿ ತಾವು ವಾಸವನ್ನು ಮಾಡ್ತಾ ಇರ್ತಾರೆ. ವಾಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಊರಿನಲ್ಲಿರುವಂತಹ ಒಬ್ಬ ಮುಖ್ಯ ಅಧಿಕಾರಿ ವೆಂಕಟ ಅಂತ ಆತನ ಹೆಸರು. ಅವನನ್ನ ಕರೆದು ತಾವು ಹೇಳ್ತಾರೆ, ನಮಗೆ ದೇಹದ ಆಲಸ್ಯವಾಗ್ತಾ ಇದೆ, ಆದ್ದರಿಂದ ಈ ಸಂಪೂರ್ಣವಾದಂತಹ ಈ ಮಹಾ ಸಂಸ್ಥಾನ ಏನು ಇದೆ ಇದನ್ನ ಸತ್ಯಪ್ರಿಯ ತೀರ್ಥರಿಗೆ ಒಪ್ಪಿಸಬೇಕು, ಬೇರೆ ಯಾರು ಅಧಿಕಾರಿಗಳಲ್ಲ. ಹಾಗಾಗಿ ಅವರು ಬರುವ ಪರ್ಯಂತ ನೀವು ಕಾಯ್ದು ಅವರಿಗೆ ಈ ಸಂಸ್ಥಾನವನ್ನ ಒಪ್ಪಿಸಬೇಕು ಅಂತ ಹೇಳಿ ಸತ್ಯವಿಜಯರು ಆಜ್ಞೆಯನ್ನು ಮಾಡ್ತಾರೆ. ಅಲ್ಲಿಯ ಪರ್ಯಂತ ನಿಮ್ಮ ಅರಮನೆಯಲ್ಲಿ ಸರಿಯಾಗಿ ಇದನ್ನ ನೀವು ಭದ್ರಪಡಿಸಬೇಕು ಅಂತ ಆಜ್ಞೆಯನ್ನು ಮಾಡ್ತಾರೆ. ಆಜ್ಞೆಯನ್ನು ಮಾಡಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನ ಬೆಳಗ್ಗೆ ಬೇಗನೆ ಪೂಜೆಯನ್ನು ಮಾಡಿ ತಾವು ಸೃಷ್ಟಿ ಹೇಗಾಗ್ತದೋ ಹಾಗೆ ಲಯದ ಚಿಂತನೆ, ಈ ಲಯದ ಚಿಂತನೆಯನ್ನ ಮಾಡ್ತಾನೆ ನಮ್ಮ ದೇಹ ತ್ಯಾಗ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತದೆ. ಹಾಗೆ ಸತ್ಯ ವಿಜಯ ತೀರ್ಥರು ವಿಶೇಷವಾಗಿ ಲಯ ಚಿಂತನವನ್ನು ಮಾಡ್ತಾ ತಾವು ಏಕಾದಶಿಯ ದಿನ ತಮ್ಮ ಎಲ್ಲ ಆನ್ನಿಕಾದಿಗಳನ್ನ ದೇವರ ಪೂಜೆಯನ್ನು ಮುಗಿಸಿ ತಾವು ವೃಂದಾವನ ಪ್ರವೇಶವನ್ನ ಮಾಡಿದರು ಎಂಬುದಾಗಿ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಅಲ್ಲಿಯ ಪರ್ಯಂತ ಏನು ಮಾಡಬೇಕು, ಸತ್ಯಪ್ರಿಯರು ಬರುವ ಪರ್ಯಂತ ಏನು ಮಾಡಬೇಕು ಅಂತ ಹೇಳಿದಾಗ, ಮಠದಲ್ಲಿ ಮುಖ್ಯ ಅಧಿಕಾರಿಗಳು ಅಂತ ಯಾರಿದ್ದಾರೆ ಅವರು ಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿ ತೀರ್ಥವನ್ನು ಮಾಡಬೇಕು. ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ಆ ರಾಮದೇವರ ಪೆಟ್ಟಿಗೆ ಮುಂದೆ ಇಡಬೇಕು. ಶ್ರೀಮದ್ ಆಚಾರ್ಯರು ಒಂದು ನೈವೇದ್ಯವನ್ನು ಮಾಡ್ತಾರೆ, ಯಾರು ಮಾಡತಕ್ಕದ್ದಲ್ಲ ಅಂತ. ಈ ರೀತಿಯಾಗಿ ತಾವು ಅನೇಕ ನಿಯಮಗಳನ್ನು ಹೇಳಿ ಹೋಗಿರ್ತಾರೆ. ಆದ ಮೇಲೆ ಸತ್ಯ ವಿಜಯರ ಆ ವೃಂದಾವನವು ಕೂಡ ನಿರ್ಮಾಣವಾಗ್ತದೆ. ಆದಾಗ ಸತ್ಯಪ್ರಿಯರಿಗೆ ವಿಚಾರ ಗೊತ್ತಾಗ್ತದೆ, ಸತ್ಯ ವಿಜಯರು ತಾವು ವೃಂದಾವನ ಪ್ರವೇಶವನ್ನ ಮಾಡಿದ್ದಾರೆ, ನೀವೇ ಉತ್ತರಾಧಿಕಾರಿಗಳು ಅಂತ ಘೋಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಿದಾಗ ತಾವು ದೂರದಲ್ಲಿ ಇರ್ತಾರೆ. ಬೇಗನೆ ತಾವು ಆರಣಿಗೆ ತಾವು ಬರ್ತಾರೆ. ಬಂದಾಗ ಆರಣಿಯ ರಾಜನ ಅರಮನೆಗೆ ಹೋಗಿ ರಾಮದೇವರ ಪೆಟ್ಟಿಗೆಯನ್ನು ತೆಗೆದುಕೊಂಡು ತಾವು ಪೂಜೆಯನ್ನು ಮಾಡಬೇಕು ಅಂತ ಬಯಸ್ತಾರೆ. ಅಲ್ಲಿ ಹೋದರೆ ಎಲ್ಲ ಒಂದು ಕಪಿ ಸೈನ್ಯವೇ ಅಡ್ಡ ನಿಂತು ಅವರಿಗೆ ದಾರಿ ಬಿಡೋದಿಲ್ಲ. ಆವಾಗ ಸತ್ಯಪ್ರಿಯರಿಗೆ ಗೊತ್ತಾಗ್ತದೆ, ಯದ್ಗುರು ಸುಪ್ರಸನ್ನ ಸನ್ ದದ್ಯಾತನ್ಯಾನ್ಯಥಾ ಭವೇತ್ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃದಹಂ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ನಾನು ಏನೇ ಅನುಗ್ರಹವನ್ನು ಮಾಡೋದಾದರೂ ಗುರುಗಳ ದ್ವಾರನೆ ಮಾಡ್ತೇನೆ. ಆದ್ದರಿಂದ ಮೊಟ್ಟ ಮೊದಲಿಗೆ ದೇವರ ಹತ್ರ ಬಂದರೆ ನಮಗೆ ದೇವರು ಒಲಿಯೋದಿಲ್ಲ. ಹೋಗಿ ಗುರುಗಳ ನಮಸ್ಕಾರ ಮಾಡಿ ಬಂದು ನಾವು ಪೆಟ್ಟಿಗೆಯನ್ನು ತೆಗೆದುಕೊಂಡಾಗ ಮಾತ್ರ
ಈ ದೇವರು ನಮಗೆ ಒಲಿತಾನೆ ಅಂತ ಭಾವಿಸಿ ಸತ್ಯ ಪ್ರಿಯತೀರ್ಥರು ತಾವು ಸತ್ಯ ವಿಜಯರ ವೃಂದಾವನದ ದರ್ಶನಕ್ಕೆ ಬರ್ತಾರೆ. ಬಂದು ವೃಂದಾವನಕ್ಕೆ ಸಾಷ್ಟಾಂಗ, ವೃಂದಾವನ ಅಂತಂದರೆ ಸದ್ಯದಲ್ಲಿ ತಾತ್ಕಾಲಿಕವಾಗಿ ಒಂದು ವೃಂದಾವನದ ನಿರ್ಮಾಣವನ್ನು ಮಾಡಿರ್ತಾರೆ. ಅಲ್ಲಿ ಅವರ ಅಧಿಷ್ಠಾನಕ್ಕೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಬಂಧುಸ್ತ್ವಂ ಗುರುಹು ಇಷ್ಟದೈವತಮಿತಿ ತ್ವತ್ಪಾದ ಪಂಕೈರ್ಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿಧೌ ನೂನಂ ಮನಾಂಗ್ ಮಾಕೃತಾಃ ನಾನ್ಯಾಮೇ ಗತಿರಸ್ತಿ ಸತ್ಯ ವಿಜಯ ಸ್ವಾಮಿನ್ ತ್ವದಂಘ್ರಿಂಬಿನ. ನಿಮ್ಮ ಪಾದ ಕಮಲಗಳನ್ನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲ ಅಂತ ತಾವು ಸ್ತೋತ್ರವನ್ನು ಮಾಡಿ ತಾವು ಹೋಗ್ತಾರೆ. ಹೋದಾಗ ಯಾವುದೇ ತರಹದ ಕಪಿಗಳ ಕಾಟ ಆಗೋದಿಲ್ಲ. ಸತ್ಯ ವಿಜಯರು ವೃಂದಾವನ ಪ್ರವೇಶ ಮಾಡಿದ ಮೇಲೆ 22 ದಿನಗಳ ನಂತರದಲ್ಲಿ ಬಂದು ತಾವು ಮಹಾಸಂಸ್ಥಾನವನ್ನು ಸ್ವೀಕಾರ ಮಾಡಿ ಸತ್ಯ ವಿಜಯರ ವೃಂದಾವನ ಇಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅದರ ಪಕ್ಕದಲ್ಲಿ ತಾವು ಮಂಟಪವನ್ನು ಹಾಕಿ ವಿಶೇಷವಾಗಿ ರಾಮದೇವರ ಪೂಜೆಯನ್ನು ಮಾಡಿ ಮಹಾಸಮಾರಾಧನೆಯನ್ನ ಸತ್ಯಪ್ರಿಯರು ಮಾಡ್ತಾರೆ ಎಂಬುದಾಗಿ ನಾವು ಕೇಳ್ತೇವೆ. ಅಂತಹ ಮಹಾಶಾಪಾನುಗ್ರಹ ಸಮರ್ಥರು, ಎಲ್ಲ ಭಕ್ತರ ಅಭಿಷ್ಟವನ್ನು ಕೊಡುವವರು, ವಿಶೇಷವಾಗಿ ಸಂತಾನವನ್ನ ಕೊಡುವಂತಹ ಮಹಾನುಭಾವರು ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರ ವಿಶೇಷವಾದ ಸ್ಮರಣೆಯನ್ನ ನಾವು ಈ ದಿನ ಮಾಡಲೇಬೇಕು. ಅವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ಶ್ರೀರಾಮಚಂದ್ರ ನಮ್ಮ ಗುರುಗಳ ದ್ವಾರ ನಮಗೆ ಅನುಗ್ರಹವನ್ನ ಮಾಡಲಿ ಎಂಬುದಾಗಿ ಅವರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.